ನನ್ನ ಅನಿಸಿಕೆಯಲ್ಲಿ ಇದೊಂದು ಭಾಳ ದೊಡ್ಡ ಸಮಸ್ಯೆ. ಬರೀ ಕರ್ನಾಟಕಕ್ಕೆ ಸೀಮಿತವಾದದ್ದಲ್ಲ, ಯುವಕರಿಗೆ ಸಿಗಬೇಕಾದಂಥ ಕೆಲಸಗಳು ಸಿಗ್ತಾ ಇಲ್ಲ. ಅದಕ್ಕಾಗಿ ಒಂದು ಹೋರಾಟ ಮಾಡಬೇಕು ಅನ್ನೋದು ನಮ್ಮ ವಿಚಾರ. ಆ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಹೌದು, ಅದನ್ನೆಲ್ಲ ಗಮನಕ್ಕೆ ತಗೊಳ್ಬೇಕು ಅಧಿಕಾರದಲ್ಲಿದ್ದವರು. ಯೋಜನೆಯಲ್ಲಿ ಯಾವ ಹುದ್ದೆ ಖಾಲಿಯಾಗಿದೆ ಆ ಹುದ್ದೆಯನ್ನು ತುಂಬ ಮಾಡಬೇಕು. ಮತ್ತು ಆ ದಾರಿಯಲ್ಲಿ ಕೂಡ ಸರಿದಾರಿ ಇರಬೇಕು. ಭ್ರಷ್ಟಾಚಾರ ಇರಬಾರ್ದು, ಅಕ್ರಮಗಳು ಇರಬಾರ್ದು. ಅದರಿಂದ ಜನರಿಗೆ ನೋವಾಗ್ತಿದೆ. ಜನರಿಗೆ ನೋವಾದರೆ ಮತ್ತೆ ಅದರ ಪರಿಣಾಮ ಭಾಳ ಗಂಭೀರವಾಗ್ತದೆ. ಅದಕ್ಕಾಗಿ ನಾವು ಒಂದು ಹೋರಾಟನಲ್ಲ, ಈ ಹೆಜ್ಜೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಮುಂದೆ ಏನಾಗ್ತದೆ ನೋಡಬೇಕಾಗ್ತದೆ. ಬಿಜೆಪಿಯವರು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ಸನ್ನೇ ಬ್ಯಾನ್ ಮಾಡ್ತಾರೆ. ಅದು ಅವರ ಆಟ. ಅಲ್ಲ, ಸಂಘಟನೆ ಕಟ್ಟುವ ಅಧಿಕಾರ ಸಂವಿಧಾನದಲ್ಲೇ ಇದೆ. ಆದ್ದರಿಂದ ಅದಕ್ಕೆ ಬ್ಯಾನ್ ಮಾಡುವುದು ನನ್ನ ಅನಿಸಿಕೆಯಲ್ಲಿ ಸಂವಿಧಾನಕ್ಕೆ ವಿರುದ್ಧವಾದದ್ದು.